ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಧರ್ಮಸ್ಥಳದಲ್ಲಿ ಸಾಲು ಸಾಲು ಶವಗಳನ್ನ ಹೂತಿಟ್ಟ ಪ್ರಕರಣ ರಾಜ್ಯ ಮಾತ್ರವಲ್ಲದೆ ದೇಶದೆಲ್ಲೆಡೆ ಚರ್ಚೆಯಾಗ್ತಿದೆ. ಮುಂದೇನಾಗುತ್ತೆ ಅಂತ ಜನ ಕುತೂಹಲದಿಂದ ಕಾಯ್ತಿದ್ರೆ, ಇತ್ತ ಪೊಲೀಸ್ ಇಲಾಖೆ ಮತ್ತು ಸರ್ಕಾರದ ಮೇಲೆ ಆರೋಪ ಕೇಳಿ ಬರ್ತಿದೆ. ಇಂಥ ಟೈಮಲ್ಲಿ ಸುಪ್ರೀಂ ಕೋರ್ಟ್ ನ ವಕೀಲರಾದ ಕರ್ನಾಟಕ ಮೂಲದ ಕೆವಿ ಧನಂಜಯ್ ಈ ಕೇಸ್ ಕುರಿತು ಹಲವು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಏನದು? ಪೊಲೀಸರು ಮತ್ತು ಸರ್ಕಾರಕ್ಕೆ ಹೇಳಿದ್ದೇನು? ಸಾರ್ವಜನಿಕರಿಗೆ ಕೊಟ್ಟಿರೋ ಸಂದೇಶ ಏನು? ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ, ಕೊನೆವರೆಗೂ ನೋಡಿ. ಜುಲೈ 3ರಂದು ದೂರು ದಾಖಲಾಗಿದೆ ಅಂತಾದ್ರೆ ಮರುದಿನವೇ ಪೊಲೀಸರು ದೂರುದಾರನನ್ನ ಶವ ಹೂತಿಟ್ಟ ಸ್ಥಳಗಳಿಗೆ ಕರ್ಕೊಂಡು ಹೋಗ್ಬೇಕಿತ್ತು. ಆದ್ರೆ 2 ವಾರ ಕಳೆದ್ರೂ ಯಾವುದೇ ಸ್ಥಳಕ್ಕೆ ಕರ್ಕೊಂಡು ಹೋಗಿಲ್ಲ. ಇದನ್ನ ನೋಡಿದ್ರೆ ಆತ ಕೊಟ್ಟ ದೂರಿನಲ್ಲಿ ಸತ್ಯಾಂಶ ಇದೆ ಅನ್ನೋದನ್ನ ಪೊಲೀಸರೇ ಖಾತ್ರಿ ಪಡಿಸಿದಂತೆ ಕಾಣ್ತಿದೆ. ಎಕ್ಸುಮೇಷನ್ ಅಥವಾ ಶವ ಹೊರತೆಗೆಯಲು ಪೊಲೀಸರಿಗೆ ಭಯ ಇದೆ ಅನ್ಸುತ್ತೆ. ಎಕ್ಸುಮೇಷನ್ ಬಳಿಕ ದೂರುದಾರ ಓಡಿ ಹೋಗ್ತಾನೆ ಅಂತ ಪೊಲೀಸರು ಹೇಳಿದ್ದು ಸರಿಯಲ್ಲ. ಯಾಕಂದ್ರೆ ದೂರುದಾರನನ್ನ ನ್ಯಾಯಾಂಗ ವ್ಯಾಪ್ತಿಯಲ್ಲೇ ಉಳಿಸಿಕೊಳ್ಳುವಂತೆ ಮ್ಯಾಜಿಸ್ಟ್ರೇಟ್ಗೆ ಪೊಲೀಸರು ಮನವಿ ಮಾಡಬಹುದು. ಅದರಂತೆ ಈಗಿರುವ ಆದೇಶದಲ್ಲಿ ಮ್ಯಾಜಿಸ್ಟ್ರೇಟ್ ಒಂದಷ್ಟು ಬದಲಾವಣೆ ತರಲು ಅವಕಾಶವಿದೆ. ದೂರುದಾರ ಓಡಿ ಹೋಗ್ತಾನೆ ಅಂತ ಪೊಲೀಸರು ಕೊಡ್ತಿರೋ ನೆಪ ಅವರನ್ನ ಎಕ್ಸ್ಪೋಸ್ ಮಾಡ್ತಿದೆ. ಒಂದ್ ವೇಳೆ ದೂರುದಾರ ಹೇಳಿದ ಸ್ಥಳಗಳಲ್ಲಿ ಏನೂ ಸಿಕ್ಕಿಲ್ಲ ಅಂತಾದ್ರೆ ಸುಳ್ಳು ಹೇಳಿದ್ದಾನೆ ಅಂತ ಆತನ ವಿರುದ್ಧವೇ ಕೇಸ್ ಹಾಕಲಿ. ದೂರುದಾರ ಮತ್ತು ಆತನ ಲೀಗಲ್ ಟೀಮ್ ಸ್ಥಳಕ್ಕೆ ಹೋಗಿ ದಿನವಿಡೀ ಕಾದ್ರೂ ಪೊಲೀಸರು ಬಂದಿಲ್ಲ ಅನ್ನೋ ಆರೋಪ ಕೇಳಿ ಬಂದಿದೆ. ಅಂದ್ಹಾಗೆ ಪೊಲೀಸರು ಅಲ್ಲಿಗೆ ಬರೋಕ್ಕಾಗಲ್ಲ ಅಂತಾನೆ ಹೇಳಿದ್ರು. ಆದ್ರೆ ದೂರುದಾರ ಭಾವಿಸಿದ್ದೇನಂದ್ರೆ ತನ್ನನ್ನ ಮುಗಿಸೋ ಚಾನ್ಸಸ್ ಪ್ರತಿದಿನವೂ ಜಾಸ್ತಿ ಆಗ್ತಿದೆ. ಈ ಟೈಮಲ್ಲಿ ಪ್ರತಿಯೊಂದು ಅಸ್ಥಿಪಂಜರದ ರಿಕವರಿಯೊಂದಿಗೆ ತನ್ನ ಜೀವ ಉಳಿಯೋ ಚಾನ್ಸಸ್ ಕೂಡ ಹೆಚ್ಚಾಗುತ್ತೆ ಅನ್ನೋದು ಆತನ ಭಾವನೆ. ಯಾಕಂದ್ರೆ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆ ದಾಖಲಿಸುವಾಗ ಎಲ್ಲರ ಹೆಸರನ್ನ ಹೇಳಿಬಿಟ್ಟಿದ್ದಾನೆ. ಈ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಹೋಗಿದ್ದ. ಆದ್ರೆ ಪೊಲೀಸರು ಬರೋದಕ್ಕೆ ಸಾಧ್ಯವಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ರು. ಕೆಲವೇ ದಿನಗಳಲ್ಲಿ ಎಸ್ಐಟಿ ರಚನೆಯಾಗುತ್ತೆ ಅನ್ನೋ ಅಭಿಲಾಷೆ ಇದೆ. ಎಸ್ಐಟಿ ರಚನೆಯಾದ್ಮೇಲೆ ಮೊದಲು ಮಾಡೋ ಕೆಲಸನೇ ಶವ ಮೇಲೆತ್ತೋದು. ಒಂದ್ ವೇಳೆ ಎಸ್ಐಟಿ ರಚನೆ ಆಗಿಲ್ಲ ಅಂದ್ರೆ ಖಂಡಿತವಾಗಿಯೂ ಕೋರ್ಟ್ಗೆ ಹೋಗ್ತೀವಿ. ಕೋರ್ಟ್ ಮುಂದೆ ಪೊಲೀಸ್ ಇಲಾಖೆಗೆ ಸರಿಯಾಗಿ ಜಾಡಿಸುವ ಕೆಲಸವೂ ಆಗುತ್ತೆ. ಈ ಪ್ರಕರಣಕ್ಕೆ ಬೆಂಬಲವಾಗಿ ಸದ್ಯ 750ರಿಂದ 800 ವಕೀಲರು ನಿಂತಿದ್ದಾರೆ. ಅವರಿಗೂ ಎಲ್ಲ ಗೊತ್ತಾಗ್ತಿದೆ. ಇಂಥ ಪ್ರಕರಣ ನೋಡೋಕೆ ಸಿಗೋದು 100 ವರ್ಷಕ್ಕೆ ಒಂದು. ವಿಶ್ವದ ಬೇರೆ ಎಲ್ಲಾದ್ರೂ ಇಂಥ ಪ್ರಕರಣ ನಡೆದ್ರೆ 24 ಗಂಟೆಯೊಳಗೆ ದೂರುದಾರನನ್ನ ಪೊಲೀಸರು ಶವ ಮೇಲೆತ್ತುವ ಕೆಲಸಕ್ಕೆ ತೊಡಗಿಸಿಕೊಳ್ತಿದ್ರು. ಆದ್ರೆ ಕರ್ನಾಟಕದಲ್ಲಿ ಇದು ಆಗದೆ ಇರೋದು ಬರೀ ದುರಂತ ಮಾತ್ರವಲ್ಲ, ಮುಂದಿನ 100 ವರ್ಷಗಳ ಕಾಲ ಇದರ ಬಗ್ಗೆ ಮಾತನಾಡಲಾಗುತ್ತೆ. ಜೊತೆಗೆ ಪಠ್ಯ ಪುಸ್ತಕಗಳಲ್ಲಿ, ಕ್ರಿಮಿನಲ್ ಲಾ ಬುಕ್ಗಳಲ್ಲೂ ಬರಬಹುದು. ಸಾಮಾನ್ಯವಾಗಿ ತಪ್ಪು ಮಾಡಿದೋನು ಓಡಿ ಹೋಗ್ತಾನೆ. ಆದ್ರೆ ಇಲ್ಲಿ ಪಾಪ ಪ್ರಜ್ಞೆ ಕಾಡಿದ ವ್ಯಕ್ತಿ ಮುಂದೆ ಬಂದಿದ್ದಾನೆ. ಕೆಲವರ ಹೆಸರನ್ನ ಹೇಳಿಕೆಯಲ್ಲಿ ಉಲ್ಲೇಖಿಸಿದ್ದಾನೆ. ಯಾರ್ಯಾರು ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಾಗ್ಬೇಕು ಅಂತಿದ್ದಾನೆ. ಇಂಥ ಪ್ರಕರಣದಲ್ಲಿ ಪೊಲೀಸರು ಶವ ಹೊರತೆಗೆಯುವಿಕೆ ಮಾಡದೆ ಇರೋದು ನೋಡ್ತಿದ್ರೆ ಆರೋಪಿಗಳಿಗೆ ಪ್ರಯೋಜನ ಮಾಡೋ ಉದ್ದೇಶ ಅನ್ಸುತ್ತೆ. ಧರ್ಮಸ್ಥಳ ಸಣ್ಣ ಪ್ರದೇಶ, ಹೀಗಾಗಿ ಆರೋಪಿಗಳು ಶವ ಹೂತಿಟ್ಟ ಸ್ಥಳಗಳನ್ನ ಹುಡುಕ್ತಿರೋ ಸಾಧ್ಯತೆ ಇರುತ್ತೆ. ಜೊತೆಗೆ ಶವಗಳನ್ನ ಹೊರತೆಗೆಯೋ ಪ್ರಯತ್ನ ಮಾಡಿದ್ರೂ ಅಚ್ಚರಿ ಇಲ್ಲ. ದೂರುದಾರನಿಗೆ ತಾನು ಎಲ್ಲಿ ಶವಗಳನ್ನ ಹೂತಿಟ್ಟಿದ್ದೇನೆ ಅನ್ನೋದು ಗೊತ್ತು. ತನಿಖಾಧಿಕಾರಿ ಈತನಿಗೆ ಒಂದು ಪ್ರಶ್ನೆಯನ್ನ ಪದೇ ಪದೇ ಕೇಳ್ತಿದ್ದಾರೆ. ಅದೇನಂದ್ರೆ ಎಲ್ಲೆಲ್ಲಿ ಹೂತು ಹಾಕಿದ್ದೀಯಾ ಹೇಳು ಅಂತ. ಆದ್ರೆ ಆತ ಯಾವ ಕಾರಣಕ್ಕೂ ಹೇಳಲ್ಲ. ಬೇಕಿದ್ರೆ ಆ ಜಾಗಕ್ಕೆ ಹೋಗಿ ಕರಿತೀನಿ, ನಿಮ್ಮ ಟೀಮ್ ಜೊತೆ ಬನ್ನಿ, ಹೊರತೆಗೆಯೋಣ ಅಂತ ಹೇಳಿದ್ದಾನೆ. ದೂರುದಾರನ ಈ ಧೈರ್ಯವನ್ನ ಮೆಚ್ಚಲೇಬೇಕು. ಯಾಕಂದ್ರೆ ಭಯದಲ್ಲೋ ಅಥವಾ ಏನ್ ಬೇಕಾದ್ರೂ ಆಗ್ಲಿ ಅಂತಾನೋ ಹೇಳಿಬಿಡ್ಬೋದಿತ್ತು. ಆದ್ರೆ ಈತ ಹಾಗೆ ಮಾಡೋಕೆ ಬಂದಿದ್ದಲ್ಲ. ಈ ಪ್ರಕರಣದಲ್ಲಿ ಸಾರ್ವಜನಿಕರು ಕೂಡ ಭಾಗವಹಿಸಬೇಕಾಗುತ್ತೆ. ಬ್ರೈನ್ ಮ್ಯಾಪಿಂಗ್, ನಾರ್ಕೋ ಅನಾಲಿಸಿಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇದರಿಂದ ಏನ್ ಸಿಗುತ್ತೆ? ಬಹುಶಃ ದೂರುದಾರ ಎಲ್ಲೆಲ್ಲಿ ಶವ ಹೂತು ಹಾಕಿದ್ದೀನಿ ಅಂತ ಈಗ ಹೇಳ್ತಿಲ್ವಲ್ಲ, ಅದನ್ನ ಪತ್ತೆ ಹಚ್ಚೋ ಪ್ರಯತ್ನವಾಗಿ ಬ್ರೈನ್ ಮ್ಯಾಪಿಂಗ್ ಮಾಡಲು ಮುಂದಾಗಿರಬಹುದು. ಇದರಲ್ಲೇ ಪೊಲೀಸ್ ಇಲಾಖೆಯ ಭ್ರಷ್ಟಾಚಾರ ಎದ್ದು ಕಾಣುತ್ತೆ. ಇಂಥ ಪ್ರಕರಣದಲ್ಲಿ ಬೇರೆ ರಾಜ್ಯಗಳು ಎಂಟ್ರಿ ಆದ್ರೆ ಇಷ್ಟೆಲ್ಲ ಅಭಾಸ ನಡೆಯಲ್ಲ ಅನ್ಸುತ್ತೆ. ದೂರುದಾರ ಪೊಲೀಸರಿಗೆ ದೂರು ಕೊಡೋಕು ಮುನ್ನ ಅಂದ್ರೆ ಜೂನ್ 22ನೇ ತಾರೀಖು
ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾನೆ. ಆಗ ಸುಪ್ರೀಂ ಕೋರ್ಟ್ ದೂರು ದಾಖಲಿಸದೇ ಇರೋದ್ರಿಂದ ಅಥವಾ ಎಫ್ಐಆರ್ ದಾಖಲಿಸಲು ಸ್ಥಳೀಯ ಪ್ರಯತ್ನ ಮಾಡದೇ ಇರೋದ್ರಿಂದ ನಾವು ಹಸ್ತಕ್ಷೇಪ ಮಾಡಲು ಆಗಲ್ಲ ಅಂತ ಹೇಳ್ತು. ಹೀಗಾಗಿಯೇ ಪೊಲೀಸರ ಮುಂದೆ ದೂರು ದಾಖಲಿಸಿದ್ದಾನೆ. ಆದ್ರೆ ಶವಗಳನ್ನ ಹೊರತೆಗೆಯೋದಕ್ಕೆ ವಿಳಂಬ ಯಾಕೆ? ಹೊರತೆಗೆದ್ರೆ ಕೆಲವರು ಸಿಕ್ಕಾಕಿಕೊಳ್ತಾರೆ. ಅವರು ಸಿಕ್ಕಾಕಿಕೊಂಡ್ರೆ ಪೊಲೀಸರಿಗೆ ಏನು ಸಮಸ್ಯೆ? ರಾಜ್ಯ ಸರ್ಕಾರಕ್ಕೆ ಯಾಕೆ ಸಮಸ್ಯೆ ಆಗುತ್ತೆ? ಆ ಥರ ಸರ್ಕಾರದ ಆಡಳಿತ ನಡೀತಿದೆ ಅನ್ನೋದಾದ್ರೆ ಪ್ರತಿ 5 ವರ್ಷಕ್ಕೆ 224 ಎಂಎಲ್ಎಗಳನ್ನ ಆಯ್ಕೆ ಮಾಡೋದ್ರಲ್ಲಿ ಯಾವ ಅರ್ಥವೂ ಇಲ್ಲ. ಈ ಬಗ್ಗೆ 224 ಎಂಎಲ್ಎಗಳ ನಿಲುವೇನು? ಮುಖ್ಯಮಂತ್ರಿಗಳು ಏನನ್ನ ಗಮನದಲ್ಲಿಟ್ಕೊಳ್ಬೇಕು ಅಂದ್ರೆ ಮುಂದಿನ 100 ವರ್ಷಗಳ ಕಾಲ ಈ ಪ್ರಕರಣದ ಬಗ್ಗೆ ಜನ ಮಾತಾಡ್ತಾರೆ. ಹೀಗೆ ಮಾತನಾಡುವಾಗ ಯಾರು ಸಿಎಂ ಆಗಿದ್ರು ಅಂತ ಬರುತ್ತೆ. ಇದನ್ನ ಸಿಎಂ ಮನವರಿಕೆ ಮಾಡಿಕೊಂಡ್ರೆ ಉತ್ತಮ. ಈ ಪ್ರಕರಣ ನಮ್ಮ ವ್ಯವಸ್ಥೆ ಮತ್ತು ಸಮಾಜಕ್ಕೆ ಹಿಡಿದ ಕೈಗನ್ನಡಿಯಂತಿದೆ. ದೂರುದಾರ ಹೇಳ್ತಿರೋದ್ರಲ್ಲಿ ಸತ್ಯ ಇದೆ ಅಂತಾದ್ರೆ ಅದನ್ನ ಅಳಿಸೋಕೆ ಯಾರಿಗೂ ಸಾಧ್ಯವಿಲ್ಲ. ನಿರುಪಯುಕ್ತ ಪೊಲೀಸ್ ಇಲಾಖೆ ಆಗಿರ್ಬೋದು, ಸರ್ಕಾರದ ನಿಷ್ಕ್ರಿಯತೆ ಇರ್ಬೋದು, ಜನರ ಉದಾಸೀನತೆ, ನಿರುತ್ಸಾಹ ಇರ್ಬೋದು, ಯಾವುದು ಕೂಡ ಸತ್ಯವನ್ನ ತಣ್ಣಗೆ ಮಾಡಲು ಸಾಧ್ಯವಿಲ್ಲ. ಸತ್ಯಕ್ಕೆ ತನ್ನದೇ ಆದ ಶಕ್ತಿ ಇರುತ್ತೆ. ಅದು ತನ್ನ ತೋರುವಿಕೆಗೆ ಜನರನ್ನ ಆಯ್ಕೆ ಮಾಡಿಕೊಳ್ಳುತ್ತೆ. ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮನ್ನ ಆಯ್ಕೆ ಮಾಡಿಕೊಂಡಿದೆ. ಮುಂದಿನ ದಿನಗಳಲ್ಲಿ ನಮಗಿಂತ ನುರಿತ ವಕೀಲರು ಈ ಪ್ರಕರಣದಲ್ಲಿ ಬರಬಹುದು. ಏನ್ ಬೇಕಾದ್ರೂ ಆಗ್ಬಹುದು. ಕೋರ್ಟ್ಗೆ ಈ ಪ್ರಕರಣ ಖಂಡಿತವಾಗಿಯೂ ಹೋಗುತ್ತೆ. ಕೋರ್ಟ್ನಲ್ಲಂತೂ ಪೊಲೀಸ್ ಇಲಾಖೆಯ ಭ್ರಷ್ಟಾಚಾರ, ನಿರುಪಯುಕ್ತತೆ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗುತ್ತೆ. ನಾವು 17-18ನೇ ಶತಮಾನದಲ್ಲಿ ಮಾತನಾಡ್ತಿದ್ದ ದೇಶದ ಸಾರ್ವಭೌಮತ್ವ, ರಾಜ್ಯದ ಸಾರ್ವಭೌಮತ್ವವನ್ನ ಸಂವಿಧಾನದಲ್ಲಿ ಗಣನೀಯವಾಗಿ ಕುಂಠಿತಗೊಳಿಸಲಾಗಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಕರ್ನಾಟಕದಲ್ಲಿ ಧರ್ಮಸ್ಥಳ ಪ್ರಸಿದ್ಧ ಯಾತ್ರಾ ಸ್ಥಳ. ಇಲ್ಲಿಗೆ ದೇಶ ವಿದೇಶಗಳಿಂದ ಸಾಕಷ್ಟು ಜನ ಬರ್ತಾರೆ. ಒಂದ್ ವೇಳೆ ದೂರುದಾರನ ಆರೋಪದಲ್ಲಿ ಸತ್ಯ ಇದೆ ಅಂತ ಭಾವಿಸೋಣ. ಸತ್ಯ ಇದೆ ಅಂತ ಕೇರಳ ಸರ್ಕಾರ ಭಾವಿಸಿದ್ರೆ ಸಹಜವಾಗಿ ಅವರಿಗೆ ಸಾಂವಿಧಾನಿಕ ಬಾಧ್ಯತೆ ಬರುತ್ತೆ. ತಮ್ಮ ರಾಜ್ಯದವರು ಕೂಡ ಸಿಕ್ಕಾಕಿಕೊಂಡಿರಬಹುದು, ಹೂತು ಹೋಗಿರಬಹುದು ಅಂತ. ಅವರು ಕರ್ನಾಟಕ ಸರ್ಕಾರಕ್ಕೆ ಯಾವ ಪಾರದರ್ಶಕ ಮಟ್ಟದಲ್ಲಿ ತನಿಖೆ ಮಾಡ್ತಿದ್ದೀರಿ ಅಂತ ಕೇಳ್ಬೇಕಾಗಬಹುದು. ರಾಜ್ಯಗಳ ಮಧ್ಯೆ ಇರುವಂತಹ ಸಾಂವಿಧಾನಿಕ ಸಾಮರಸ್ಯ, ಬಾಂಧವ್ಯದ ಆಧಾರದಲ್ಲೇ ನಾನು ಕೇರಳ ಸರ್ಕಾರಕ್ಕೆ ಕೇಳಿಕೊಂಡಿರೋದು. ಇದರ ಬಗ್ಗೆ ಸಾಕಷ್ಟು ಚರ್ಚೆಯಾಗಿದ್ದು ಒಳ್ಳೆ ಬೆಳವಣಿಗೆ. ಸಾಕಷ್ಟು ಜನ ಇದನ್ನ ನೆಗೆಟಿವ್ ಆಗಿ ತಗೊಂಡಿದ್ದಾರೆ. ಅದು ಕೂಡ ಬೇಕು. ಅದೇ ಹೆಲ್ದಿ ಡೆಮೋಕ್ರಸಿ. ಕೇರಳನೇ ಯಾಕಂದ್ರೆ ಕೇರಳದಿಂದ ಧರ್ಮಸ್ಥಳಕ್ಕೆ ಸಾಕಷ್ಟು ಜನ ಬರ್ತಾರೆ. ಅಲ್ಲೂ ಎಫ್ಐಆರ್ ದಾಖಲಾಗ್ತಿವೆ ಅನ್ನೋ ಮಾಹಿತಿ ಇದೆ. ಈ ವಿಚಾರ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಿದೆ. ಅಲ್ಲಿನ ಅಸೆಂಬ್ಲಿಯಲ್ಲಿ ರೆಸಲ್ಯೂಷನ್ ಏನಾದ್ರೂ ಪಾಸ್ ಆದ್ರೆ ಇದರ ಬಗ್ಗೆ ಕರ್ನಾಟಕದ ಅಸೆಂಬ್ಲಿಯಲ್ಲೂ ಚರ್ಚೆಯಾಗುತ್ತೆ. ಆಗ ಕನ್ನಡದ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಕೂಡ ಇದರ ಬಗ್ಗೆ ಮುಕ್ತವಾಗಿ ಮಾತಾಡಬಹುದು. ಈ ಕೇಸನ್ನ ನಾವು ತಗೊಳ್ಳೋಕು ಮುಂಚೆ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಸ್ಟಡಿ ಮಾಡಿದ್ವಿ. ಟೆಂಪಲ್ ಟೌನ್ ನಲ್ಲಿ ಇಂಥ ದುರಂತಗಳು ನಡೀತಿವೆ ಎಲ್ಲ ಅನಿಸ್ತು. ಲಾಸ್ಟ್ ನೋನ್ ಪ್ಲೇಸ್ ಧರ್ಮಸ್ಥಳದ ಬಸ್ ಸ್ಟ್ಯಾಂಡ್, ಲಾಸ್ಟ್ ನೋನ್ ಪ್ಲೇಸ್ ಧರ್ಮಸ್ಥಳದ ದೇವಸ್ಥಾನ, ಲಾಸ್ಟ್ ನೋನ್ ಪ್ಲೇಸ್ ಲಾಡ್ಜ್ಗೆ ಬಂದವರು ಯಾಕೆ ನಾಪತ್ತೆಯಾಗ್ತಿದ್ದಾರೆ? ಹೀಗೆ ಮಿಸ್ ಆದವರೆಲ್ಲ ಯಾರು? ಅವರ ಮನೆಯವರು ಯಾರು? ಹೇಗೆ ನಾಪತ್ತೆಯಾದ್ರು ಅನಿಸ್ತು. 1983ರಲ್ಲಿ ಅಂದ್ರೆ ರಾಮಕೃಷ್ಣ ಹೆಗ್ಡೆ ಸರ್ಕಾರವಿದ್ದಾಗಲೇ ಅಸೆಂಬ್ಲಿಯಲ್ಲಿ ಇಂಥ ಕ್ರೌರ್ಯದ ಬಗ್ಗೆ ಚರ್ಚೆಯಾಗಿತ್ತು. ಅಂದಿನಿಂದ ಕ್ರಮ ಕೈಗೊಳ್ಳದೆ ಇರೋದು ಈ ಪರಿಸ್ಥಿತಿಗೆ ತಂದು ನಿಲ್ಸಿದೆ. ಒಂದು ಮಾತಿದೆ, ಯಾರು ಹಿಂದಿನದನ್ನ ಗುರ್ತಿಸೋದಿಲ್ವೋ ಅವರು ಆ ದುರಂತವನ್ನ ಮುಂದುವರಿಸ್ತಾರೆ. ಇಲ್ಲಿ ಆರೋಪಿಗಳು ಯಾರು ಅನ್ನೋದು ಪ್ರಸ್ತುತ ಅಲ್ಲ. ಆರೋಪಿಗಳು ಇದ್ದಾರೆ ಅಂತ ದೂರುದಾರ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿದ್ದಾನೆ. ಅದು ಪೊಲೀಸರಿಗೆ ಗೊತ್ತಿರುತ್ತೆ, ವಕೀಲರಿಗೆ ಇನ್ನೂ ಗೊತ್ತಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಪೊಲೀಸರು ಆರೋಪಿಗಳನ್ನ ರಕ್ಷಣೆ ಮಾಡೋಕ್ಕೋಸ್ಕರ ಏನು ಮಾಡ್ತಿಲ್ವಲ್ಲ. ಯಾವ ಶವಗಳು ಕೊಳೆತು ಅಸ್ಥಿಪಂಜರ ಆಗುತ್ತೋ ಅದೇ ತರ ಪೊಲೀಸ್ ಇಲಾಖೆಯ ತನಿಖೆ ಕೂಡ ಕೊಳೆತಿದೆ. ಮುಂಬರುವ ವರ್ಷಗಳಲ್ಲಿ ಸಿಎಂ ಹೆಸರು ಹೇಗೆ ಉಳಿದುಕೊಳ್ಳುತ್ತೋ ಅದೇ ತರ ಪೊಲೀಸ್ ಅಧಿಕಾರಿಗಳ ಹೆಸರು ಕೂಡ ಉಳಿದುಕೊಳ್ಳುತ್ತೆ. KV ಧನಂಜಯ್, ಸುಪ್ರೀಂ ಕೋರ್ಟ್ ವಕೀಲರು.
ಸೊ ಫ್ರೆಂಡ್ಸ್, ಇದಿಷ್ಟು ಧರ್ಮಸ್ಥಳದಲ್ಲಿ ಸಾಲು ಸಾಲು ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನ ಲಾಯರ್ ಕೆ.ವಿ. ಧನಂಜಯ್ ಏನು ಹೇಳಿದ್ದಾರೆ ಅನ್ನೋದನ್ನ ವಿವರವಾಗಿ ತಿಳಿಸಿಕೊಡೋ ಪ್ರಯತ್ನ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಪ್ರತಿಯೊಂದು ಕಾಮೆಂಟ್ ಕೂಡ ತುಂಬಾ ಮುಖ್ಯ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದ.